ಶಾಪ್ ನೇಮ್ ಒಂದು ಮೈಸೂರಲ್ಲಿ ಯಾರೇ ಎಲ್ಲೇ ಇದ್ರೆ ಈ ಶಾಪಿಗೆ ಬನ್ನಿ. ಈ ಗಾರೆ ಕೆಲಸ ಮಾಡೋರೆಲ್ಲ ಅದು ಹೆಂಗೆ ಕೆಲಸ ಮಾಡ್ತಿದ್ರು ನಿಮಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು ನಿಜವಾಗ್ಲೂ. ಇದಕ್ಕೆ ನಾನು ಇವಾಗ ಎಷ್ಟು ಖರ್ಚು ಮಾಡ್ತೀನಿ ಎಕ್ಸಾಕ್ಟ್ ಸ್ಯಾಲ್ರಿ ನಂದು. ದಿಸ್ ಇಸ್ ನಾಟ್ ಲೈಕ್ ಫೌಂಡೇಶನ್ ನಥಿಂಗ್. ಇದು ಜಸ್ಟ್ ನನ್ನ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಸಿರಮ್ಸ್ ಆ್ಯಂಡ್ ವಾಟ್ ಇಸ್ ದ್ಯಾಟ್ ಫೇಸ್ ವಾಶ್. ಹಲೋ ಎವ್ರಿವನ್, ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ತುಂಬ ಕೆಲಸ ಇದೆ. ಇವತ್ತು ನಾನು ಫ್ಯಾನ್ ರೆಡಿ ಮಾಡಿಸ್ಬೇಕು, ಸ್ಟವ್ ರೆಡಿ ಮಾಡಿಸ್ಬೇಕು, ಇಷ್ಟೆಲ್ಲ ಕೆಲಸ ಇದೆ. ಸೊ ಹಾಗಾಗಿ ಇವತ್ತು ನಾನು ಅದನ್ನೆಲ್ಲ ರೆಡಿ ಮಾಡ್ಸೋಕೆ ಹೋಗಬೇಕು. ಸೊ ಇವಾಗ ಈ ಫ್ಯಾನ ರೆಡಿ ಮಾಡಿಸ್ಬೇಕು. ಇದು ಸಖತ್ ಧೂಳಾಗಿದೆ. ಇದನ್ನು ತೊಳೆದ್ಬಿಟ್ಟು ತೊಗೊಂಡೋಗ್ಲು ಹಾಗೆ ತೊಗೊಂಡೋಗಿ ರೆಡಿ ಮಾಡಿಸ್ಲು ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ಇದು ಇವಾಗ ನನ್ನ ಹತ್ರ ಇರೋ ಫ್ಯಾನು. ಸೊ ಇದು ಒಂದು ಚೂರು ವರ್ಕ್ ಆಗ್ತಾಯಿಲ್ಲ. ಆನ್ ಮಾಡಿದ್ರೆ ಒಂದು ಸ್ವಲ್ಪ ಗುಯ್ ಅಂತ ಸೌಂಡ್ ಬರುತ್ತೆ. ಅದಾದಮೇಲೆ ವಯರ್ ಸುಟ್ಟೋಗಿರೋ ಥರ ಸ್ಮೆಲ್ ಬರುತ್ತೆ. ಸೊ ಇವಾಗ ಇದನ್ನು ರೆಡಿ ಮಾಡಿಸ್ಬೇಕು. ಇದು ಕೂಡ ಅಷ್ಟೇ, ನನ್ನ ಹತ್ರ ಇರೋದು 5 kg. ಸೊ 5 kg ಇವತ್ತು ದೊಡ್ಡದು ಬರುತ್ತೆ ಅಂತ ಹೇಳಿದ್ದಾರೆ. ಸಿಲಿಂಡ್ರು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು 20 ಡೇಸಿಂದ ನಾನು ಅವ್ರ ಜೊತೆ ಜಗಳ ಆಡ್ತಾನೆ ಇದ್ದೀನಿ. ನಂಗೆ ಸಿಲಿಂಡ್ರು ಬೇಕು ಅಂತ ಅವ್ರು ಏನೇನೋ ರೀಸನ್ ಹೇಳ್ತಾ ಇದ್ದಾರೆ. ಸೊ ಇವಾಗ ಅದು ಮತ್ತು ಇದನ್ನು ತೊಗೊಂಡೋಗಿ ಹೊಸ್ದಾಗಿ ಒಂದು ಪೈಪ್ ಹಾಕಿಸ್ಬೇಕು. ಸೊ ಅದು ಕೂಡ ಒಂದು ಕೆಲಸ ಇದೆ. ಇವಾಗ ಪೈಪ್ ಹಾಕಿಸ್ಕೋಬೇಕು. ಇವಾಗ ತುಂಬ ಕೆಲಸ ಇದೆ, ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನನಗೆ ಇವತ್ತು ರೆಸ್ಟ್ ಡೇ ಸಿಕ್ಕಿರೋದ್ರಿಂದ ನಾನು ಸಖತ್ ನಿದ್ದೆ ಮಾಡಬೇಕು ಅನ್ನಿಸ್ತಿದೆ. ತುಂಬ ದಿನ ಆಯಿತು ಪ್ರಾಪರಾಗಿ ನಿದ್ದೆ ಮಾಡಿದೆ, ತುಂಬ ದಿನ ಆಯಿತು ಪ್ರಾಪರಾಗಿ ಊಟ ಮಾಡಿದೆ. ಸೊ ಇವತ್ತು ಎಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂದೊಂದಾಗಿ ಶುರು ಮಾಡೋಣ ಬನ್ನಿ. ಅವರು ಮೇನ್ ಮೋಟರ್ ಹೋಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊಸದು ಹಾಕಿಸ್ತಾ ಇದೆ. ಹೊಸದೇ 1250 ರುಪೀಸ್ ಅಂತ ಹೇಳಿದ್ರು. ಹೋಗ್ಲಿ ಬಿಡು, ಫ್ಯಾನ್ ಈ ಟೈಮಿಗೆ ಬೇಕೇ ಬೇಕು ಅಂತ ಹೊಸದು ಹಾಕಿಸ್ತಿದ್ದೆ. HP ಗ್ಯಾಸ್ ಹತ್ರ ಬಂದಿದೆ. ನನ್ನ ನಂಬರ್ ಪ್ರಾಪರಾಗಿ ಹಾಕಿರಲಿಲ್ಲ, ಅವರು ತಪ್ಪಾಗಿತ್ತು, ಅದನ್ನ ಸರಿ ಮಾಡಿಸ್ಬೇಕು ಅಂತ. ಅದೆಲ್ಲ ಮುಗಿಸ್ಕೊಂಡು ನಾನು ಬರೋಷ್ಟು ಫುಲ್ ಶೆಕೆ ಆಗಿತ್ತು ಅಂತ ಲಸ್ಸಿ ಕುಡ್ಕೊಂಡು ವಾಪಸ್ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಅವ್ರು 1 ಅವರಲ್ಲಿ ಮುಗಿಸಿರ್ತೀನಿ ಅಂತ ಹೇಳಿದರು. ನೋಡಿದ್ರೆ ಮುಗಿಸೇ ಇಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೋಗ್ಲಿ ಬಿಡು, ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಅಲ್ಲೇ ನಿಂತ್ಕೊಂಡಿದ್ದೆ. ನಾನು ಹೋಗಿ ಗ್ಯಾಸ್ ಸಮಸ್ಯೆ ಮುಗಿಸ್ಕೊಂಡ್ಬಂದರು. ಇನ್ನು ಇದನ್ನು ರೆಡಿ ಮಾಡಲ್ಲ ಅವರು. ಇದೇನೋ ಹೋಗಿದೆ ಅಂತಂದರು. ಆಮೇಲೆ ಇದೇನೋ ಲೀಕ್ ಆಗ್ತಾ ಇದೆ ಅಂತಂದರು. ಆವಾಗಲೇ ಗ್ಯಾಸ್ ಹಾಕಿ ನೋಡಿದಾಗ ಇಲ್ಲೆಲ್ಲ ಬೆಂಕಿ ಬಂತು. ಸೊ ಇದನ್ನು ರೆಡಿ ಮಾಡಬೇಕು ಅಂತಂದಿದ್ದಾರೆ 2. ನಾನು ಯಾವುದು ಗ್ರೀನ್ ಕಲರ್ ಜಮಾನತ್ ಪೈಪ್ ಯೂಸ್ ಮಾಡ್ತಾಯಿದ್ದೆ. ಅವ್ರು ನೋಡ್ಬಿಟ್ಟು ನಗಾಡ್ತಿದ್ರು, ಇದಿನ್ನೂ ಯೂಸ್ ಮಾಡ್ತಾಯಿದ್ರೆ, ಇದು ಆಲ್ರೆಡಿ ಎಲ್ಲ ತೆಗ್ದಾಕ್ಬಿಟ್ಟು ಹೊಸದು ಹಾಕೋತಾ ಇದ್ದಾರೆ, ನೀವು ಇನ್ನೂ ಯೂಸ್ ಮಾಡ್ತಾ ಇದ್ದೀರಲ್ಲ ಅಂತ. ಸೊ ನಾನೇನು ಮಾಡೋಕ್ಕಾಗಲ್ಲ. ಇದು ನಮ್ಮಮ್ಮ ಯೂಸ್ ಮಾಡ್ತಿದ್ದ ಟೈಮಲ್ಲಿ ಯೂಸ್ ಮಾಡ್ತಿದ್ದು. ನಮ್ಮಮ್ಮ ಹಾಗೆ ತೊಗೊಂಡ್ಕೊಟ್ರು, ನಾನು ಹಾಗೆ ಯೂಸ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಇವತ್ತು ರೆಡಿ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ ಎಲ್ಲನೂ ಚೇಂಜ್ ಮಾಡಿಸ್ತಾ ಇದ್ದೆ. ಸೊ ಯಾರೇ ಮೈಸೂರವ್ರು ಇದ್ದರೂ ಇಲ್ಲಿಗೆ ಒಂದು ಸತಿ ವಿಸಿಟ್ ಮಾಡಿ. ಇವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ, ಸೀರಿಯಸ್ಲಿ. ಫೈನಲ್ ಆಗಿ ಫ್ಯಾನು ಮತ್ತು ಸ್ಟವ್ ರೆಡಿ ಮಾಡ್ತಿದ್ದೀನಿ. ಸೊ ಅದಕ್ಕೇನೆ ತುಂಬ ಟೈಮ್ ಹಿಡಿತಾ ಇದೆ. ಇವತ್ತು ಅರ್ಧ ದಿನ ಅದಕ್ಕೆ ಕಳೆದೋಯ್ತು. ನಾನಿನ್ನು ಡಾಕ್ಟ್ರ್ ಹತ್ರ ಹೋಗಬೇಕು, ಸ್ಕಿನ್ ಡಾಕ್ಟ್ರ್ ಹತ್ರ. ಸೊ ನಾನು ಹೋಗಿ HP ಗ್ಯಾಸಲ್ಲಿ ಅವ್ರ ಹತ್ರ ಹೋಗಿ ಅಲ್ಲಿ ನಂಬರ್ ಏನೋ ಸ್ವಲ್ಪ ತಪ್ಪಾಗಿತ್ತು ಅಂತ ನಂಬರ್ನು ರೆಡಿ ಮಾಡಿಸಿ ಈಗ ಇಲ್ಲಿಗೆ ಬಂದು ಸ್ಟವ್ನು ರೆಡಿ ಮಾಡ್ತಿದ್ದೀನಿ ಆ್ಯಂಡ್ ಫ್ಯಾನು ರೆಡಿ ಮಾಡ್ತಿದ್ದೀನಿ. ಈ ಶಾಪ್ ನೇಮ್ ಒಂದು ಮೈಸೂರಲ್ಲಿ ಯಾರೇ ಎಲ್ಲೇ ಇದ್ದರೆ ಈ ಶಾಪಿಗೆ ಬನ್ನಿ. ಇದು ಶಾಪ್ ನೇಮ್ ಮತ್ತು ನಂಬರ್.
ನೀವು ಯಾರಾದರೂ ಮೈಸೂರಲ್ಲಿರೋರಾದರೆ ಇಲ್ಲಿಗೆ ಬಂದು ರೆಡಿ ಮಾಡಿಸಿ ಅವರು ನೀಟಾಗಿ ರೆಡಿ ಮಾಡಿಕೊಡ್ತಾರೆ. ಏನು ಬಿಸಿಲು ಹೊರಗಡೆ ಓಡಾಡೋಕ್ಕಾಗ್ತಲ್ಲ, ಅಷ್ಟು ಬಿಸಿಲು. ಇವಾಗ ಸದ್ಯಕ್ಕೆ ನಾನು ನಿಮ್ಗೆ ಆಲ್ರೆಡಿ ತೋರಿಸ್ದಂಗೆ ಸ್ಟವ್ನ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ ಅಂತ ನನಗೆ ಇದೇ ಫಸ್ಟ್ ಗೊತ್ತಾಗಿದ್ದು. ಇದಕ್ಕಿಲ್ಲ ಅಂದರೂ ನನ್ನಷ್ಟೇ ಏಜ್ ಆಗಿದೆ ಸ್ಟವ್ಗೆ. ಮಮ್ಮಿ ಯೂಸ್ ಮಾಡ್ತಿದ್ರು ಮೊದಲು, ಬೇರೆ ರೂಮ್ ಮಾಡಾದ್ಮೇಲೆ ಅಮ್ಮ ಅದನ್ನು ತಂದು ನನಗೆ ಕೊಟ್ಟರು. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನಾನೇನಿದ್ರು ಪೈಪೊಂದು ಚೇಂಜ್ ಮಾಡೋಣ ಅಂತ ಹೋದೆ, ಅಷ್ಟೊತ್ತಲ್ಲಿ ಅವರಂದರು ಇಲ್ಲ ಇದು ಗ್ಯಾಸ್ ಲೀಕ್ ಆಗ್ತಾಯಿದೆ, ಸೊ ಹಾಗಾಗಿ ಎಲ್ಲನೂ ಒಂದು ಸತಿ ಸರ್ವಿಸ್ ಮಾಡಬೇಕು ಅಂತ ನೀಟಾಗಿ ಸರ್ವಿಸ್ ಮಾಡಿಕೊಟ್ರು. ನೀವು ನೋಡಿದ್ರೆ ಅಂತ ಅನ್ಕೋತೀನಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನನಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ನೀಟಾಗಿ ಮಾಡ್ತಾರೆ. ಆ್ಯಂಡ್ ತುಕ್ಕಿಡ್ದಿರೋ ಜಾಗ ಎಲ್ಲ, ರಸ್ಟ್ ಹಿಡ್ದಿರೋ ಜಾಗ ಎಲ್ಲ ತೆಗಿತಾರೆ ಅಂತ. ಆ್ಯಂಡ್ ಫ್ಯಾನ್ ಕೂಡ ರೆಡಿ ಮಾಡಿಸಾಯಿತು. ಇವಾಗ ನಾವು ನಮ್ಮ ಸ್ಕಿನ್ ಡಾಕ್ಟರ್ ಹತ್ರ ಹೋಗಬೇಕು. ಇವತ್ತು ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ದೀನಿ, ಬನ್ನಿ ಅಲ್ಲಿಗೆ ಹೋಗೋಣ. ಆಗಿದೆ ನಮ್ಮ ಔಟ್ಫಿಟ್ ಇವತ್ತಿಂದು. ಶೆಕೆ ದೇವ್ರಾಣೆ, ಇನ್ 3 months ನಾನು ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಬಿಸಿಲು ಆಗ್ತಾನೇ ಇಲ್ಲ ನನ್ನ ಕೈಲಿ, ಅಷ್ಟು ಬಿಸಿಲು. ಈ ಬೈಕಲ್ಲಿ ಗಾರೆ ಕೆಲಸ ಮಾಡೋರೆಲ್ಲ ಅದು ಹೆಂಗೆ ಕೆಲಸ ಮಾಡ್ತಿದ್ರು, ನಿಮಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು ನಿಜವಾಗ್ಲೂ. ನಾವು ಬರೀ ಸ್ಕೂಟ್ರಲ್ಲಿ ಹೊರಗಡೆ ಹೋಗ್ತೀವಿ ಅಂತ ಅಂದ್ರೂ ಆಗ್ತಾಯಿಲ್ಲ. ಇನ್ 2 months ಅಂತೂ ಕೇಳಂಗಿಲ್ಲ. ಸೊ ಇವಾಗ ಹೋಗಲೇಬೇಕು. ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ತೊಗೊಂಡಿರೋದ್ರಿಂದ ಹೋಗಿ ಅವ್ರನ್ನ ಮೀಟಾಗಿ ನೆಕ್ಸ್ಟ್ ಏನು ಸ್ಕಿನ್ ಕೇರ್ ಇದೆ ಕೇಳಿಕೊಂಡು ಬರೋಣ. ಇದರಲ್ಲಿ ಏನು ಇಟ್ಟು ಕೊಟ್ಟಿದ್ದಾರೆ? ಓ ಮ್ಯಾಮ್ ಏನು ಬರೀತಾರೆ, ಇವೆಲ್ಲ ಹೊಸ್ದಾಗಿ ಇವಾಗ ಮಾಡಿರೋದು, ಮೊದಲೆಲ್ಲ ಹಿಂಗಿರಲಿಲ್ಲ. ಇಲ್ಲಿ ಇಲ್ಲ ಅಂತಂದ್ರು ಆಲ್ಮೋಸ್ಟ್ ನಾನು 1 year ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಟ್ಯಾಕ್ಸ್ ಹಾಕಲ್ಲ, ಅಯ್ಯೋ ನಿಮ್ಮ ಸ್ಕಿನ್ ಹಾಗಿದೆ ಹೀಗಿದೆ ಅದು ಮಾಡಿಸ್ಬಿಡೋಣ ಇದು ಮಾಡಿಸ್ಬಿಡೋಣ ಅಂತ. ಇಲ್ಲಿ ಪ್ರಾಪರಾಗಿ ನಮ್ಮ ಸ್ಕಿನ್ ಹೇಗಿದೆ, ಹೇಗೆ ವರ್ಕ್ ಆಗ್ತಿದೆ, ಯಾವ್ಯಾವುದಕ್ಕೆ ಯಾವ ಥರ ವರ್ಕ್ ಆಗ್ತಿದೆ ಅಂತ ನೋಡೋಕ್ಕೆ 1 year ನಿಮಗೆ ಟ್ಯಾಬ್ಲೆಟ್ಸ್ ಆ್ಯಂಡ್ ಕ್ರೀಮ್ಸ್ಗಳನ್ನ ಕೊಡ್ತಾರೆ. ಸೊ ಅದನ್ನು ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಅದರಲ್ಲಿ ವರ್ಕ್ ಆಗ್ತಿದೆ ಅಂತಂದರೆ ಅದರಲ್ಲೇ ಮಾಡಿ ಕಂಟಿನ್ಯೂ ಅಂತ ಹೇಳ್ತಾರೆ. ಅದರಿಂದ ಏನೋ ಸ್ವಲ್ಪ ವರ್ಕ್ ಆಗ್ತಿಲ್ಲ ಅಂತಂದಾಗ ಅದು ಇದು ಸಜೆಸ್ಟ್ ಮಾಡ್ತಾರೆ, ಲೈಕ್ ಲೇಸರ್ ಟ್ರೀಟ್ಮೆಂಟ್ ಆಗಿರಲಿ ಅಥವಾ ಮೈಕ್ರೋ ನೀಡ್ಲಿಂಗ್ ಆಗಿರಲಿ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಇದು ನಮ್ಮ ಜೇಸಸ್ ವಿಮೆನ್ಸ್ ಕಾಲೇಜ್ ರೋಡಲ್ಲೇ ಇರೋದು, ನಿಮಗೆ ಅಡ್ರೆಸ್ ಅಲ್ಲೇ ಇದೆ ನೋಡಿ. ಇವಾಗ ನಾವು ಊಟ ಮಾಡೋಕ್ಕೆ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಗೌಡ್ರ ಮೆಸ್. ನಾನು ಒಂದು ಕೈಮಾ ಆ್ಯಂಡ್ ಮಸಾಲೆ ಬಿರಿಯಾನಿ ಆ್ಯಂಡ್ ಕೈಮಾ ಇಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಮಟನ್ ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನೋದು ಗೊತ್ತು. ಕಮ್ ಲೆಟ್ಸ್ ಈಟ್. ನೀವೇನೇ ಹೇಳಿ ಗೌಡ್ರ ಮೆಸ್ಸಲ್ಲಿ ಫಿಶ್ ತಿಂದರೆ ಪಕ್ಕಾ ಕಳ್ದೋಗ್ತೀರ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅದು. ಗೌಡ್ರ ಮೆಸ್ಸಲ್ಲಿ ಕೋಲ್ಡ್ ಕಾಫಿ ಕುಡಿದಿದ್ರು, ಹೊರಗಡೆ ಬಂದಾದ್ಮೇಲೆ ಎಳ್ನೀರು ಕುಡಿಬೇಕು ಅಂತ ಆಸೆ ಆಗ್ತಿತ್ತು. ಇವತ್ತು ಆಗ್ತಿದ್ದಿದ್ದ ದಾಹಕ್ಕೆ 3 ಎಳ್ನೀರು ಒಟ್ಟೊಟ್ಟಿಗೆ ಕುಡಿದಿದ್ದೀನಿ ನಾನು. ಐ ಆಮ್ ಫೈನಲಿ ಬ್ಯಾಕ್ ಟು ಹೋಮ್. ಕೊನೆಗೆ ಮನೆಗೆ ಬಂದೆ. ನಾನು ಮಾರ್ನಿಂಗ್ ಆ್ಯಕ್ಚುಲಿ 8 o'clock ಸ್ಟಾರ್ಟ್ ಮಾಡಿದ್ದು ಕೆಲಸ ಮಾಡೋಕ್ಕೆ ಅಂತ. ಇವತ್ತು ರಜಾ ಬೇರೆ ಸಿಕ್ಕಿತ್ತು ಅಂತ ಕಂಪ್ಲೀಟಾಗಿ ಇವತ್ತೆಲ್ಲ ಕೆಲಸ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು. ಇವಾಗ ಟೈಮ್ ಬಂದು ಎಕ್ಸಾಕ್ಟ್ 6 o'clock. ಸೊ ಯೋಚನೆ ಮಾಡಿ, ನಾನು 1.5 month ವರ್ಕ್ ಮಾಡಿರೋದಕ್ಕೆ ನನಗೆ ಸಿಕ್ಕಿರೋದು 1 day ವೀಕ್ ಆಫ್, ಅದು ಇವತ್ತು. ಆ್ಯಂಡ್ ಇವತ್ತು ನಾನು ಇಟ್ಕೊಂಡಿರೋ ಒಂದಷ್ಟು ಕೆಲಸಗಳು ಮುಗಿಯೋವಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ನೂ ಪೆಂಡಿಂಗ್ ಇದೆ ನನಗೆ ಕೆಲಸಗಳು. ಮಾರ್ನಿಂಗಿಂದ ಇಷ್ಟೋ ತನಕ ಓಡಾಡಿರೋದಕ್ಕೆ ಇಲ್ಲ ಅಂತಂದ್ರೆ ಎಷ್ಟು ಖರ್ಚಾಗಿದೆ ಅಂತ ಆಮೇಲೆ ಹೇಳ್ತೀನಿ, ಲೆಕ್ಕ ಮಾಡಿ. ಆ್ಯಂಡ್ ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ಲ. ಸೊ ಅವ್ರು ನನಗೆ ಇಷ್ಟು ಮೆಡಿಸಿನ್ಸ್ ಬರ್ಕೊಟ್ಟಿದ್ದಾರೆ ಫಾರ್ ಸ್ಕಿನ್, ನನ್ನ ಸ್ಕಿನ್ಗೆ. ಆ್ಯಂಡ್ ಅಲ್ಲಿ ಹೋಗಿ ಮಾತಾಡ್ತಾ ಅವ್ರಿಗೆ ನನ್ನ ಹೇರ್ ಕೂಡ ಇಷ್ಟ ಆಗಿರೋದಕ್ಕೆ, ನಾನು ಹೇರ್ ಕನ್ಸರ್ನ್ಗೆ ಹೋಗೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಅದಕ್ಕಿಂತ ಇಂಪಾರ್ಟೆಂಟ್ ನನ್ನ ಸ್ಕಿನ್ ಆಗಿತ್ತು, ಬಿಕಾಸ್ ನನಗೆ ತುಂಬ ಓಪನ್ ಪೋರ್ಸ್ ಇದೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಫಸ್ಟು, ಅದಾದಮೇಲೆ ಹೇರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅವರೆಲ್ಲ ಮಾತಾಡ್ತಾ ಶ್ರೀ ನಿಮ್ಮ ಹೇರ್ ಚೆನ್ನಾಗಿದೆ, ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅಂತಂದರು. ₹1 ಶ್ಯಾಂಪೂನೇ ಯೂಸ್ ಮಾಡೋದು ಈಗ್ಲೂ. ನನ್ನ ಹೇರ್ಗೆ ಪ್ರಾಪರಾಗಿ ಯಾವುದೂ ಅಡ್ಜಸ್ಟೇ ಆಗಿಲ್ಲ.
ಸೊ ಹಾಗಾಗಿ ನಾನು ಚಿಕ್ಕದ್ರಿಂದನೂ ಸನ್ಸಿಲ್ಕೆ ಯೂಸ್ ಮಾಡ್ತಿದ್ದಿದ್ದು. ಈಗಲೂ ಸನ್ಸಿಲ್ಕೆ ನಾನು ಯೂಸ್ ಮಾಡ್ತಾ ಇರೋದು. ಮಧ್ಯದಲ್ಲಿ ತುಂಬ ಬ್ರ್ಯಾಂಡ್ಸ್ಗಳು ಚೇಂಜ್ ಮಾಡಿದ್ದೀನಿ. ಆಯುರ್ವೇದಿಕ್ ಅಂತೆ ಅಥವಾ ಏನು ಶೀಗೆಕಾಯಿ ಪುಡಿ ಅಂತೆ, ಅದಾದಮೇಲೆ ಇನ್ನೂ ಲವ್ ಆ್ಯಂಡ್ ಬ್ಯೂಟಿ ಸಮಥಿಂಗ್, ಇನ್ನೂ ಏನೇನೋ ಶ್ಯಾಂಪುಗಳನ್ನ ಯೂಸ್ ಮಾಡಿದ್ದೀನಿ. ಸೊ ನಂಗೆ ಯಾವುದೂ ಅಡ್ಜಸ್ಟ್ ಆಗಿಲ್ಲ. ಆವಾಗ ನಾನು ಬೇರೆ ಶ್ಯಾಂಪೂಸ್ ಹಾಕಿದಾಗ ಹೇರ್ ಫಾಲ್ ಎಲ್ಲ ಆಗೋಕ್ಕೆ ಜಾಸ್ತಿ ಆಯಿತು. ಸೊ ಶಿ ಸಜೆಸ್ಟೆಡ್ ಸಮಥಿಂಗ್ ಲೈಕ್ ಆನ್ಲೈನಲ್ಲಿ ಈ ಥರದ್ದೊಂದಿದೆ, ಇದು ತುಂಬ ಚೆನ್ನಾಗಿದೆ, ನಿನ್ನ ಹೇರಿಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಶೈನ್ ಕೂಡ ಕೊಡುತ್ತೆ, ಈ ಥರ ಒಂದು ಸೀರಮು, ಈ ಥರ ಒಂದು ಶ್ಯಾಂಪು ಇದೆ, ತಗೋ. ಓಕೆ. ಅದಾದಮೇಲೆ ನಿನಗೆ ಕಂಡೀಷ್ನರ್ ಯೂಸ್ ಮಾಡು, ಕಂಡೀಷ್ನರ ನೀನು ಯೂಸ್ ಮಾಡಿದ್ರೆ ಇನ್ನೂ ಶೈನಿಯಾಗಿ ಸಿಲ್ಕಿಯಾಗಿ ಚೆನ್ನಾಗಿರುತ್ತೆ. ಓಕೆ. ಸೊ ನನ್ನ ಸ್ಕಿನ್ ಕನ್ಸರ್ನ್ ಬಂದು ಇಷ್ಟಿದೆ, ನನ್ನ ಹೇರ್ದು ಬಂದು ಇಷ್ಟಿದೆ. ಇದು ಬಂದು ಲೈಕ್ ನಿಮ್ಮದು ಓಪನ್ ಪೋರ್ಸಿಗೆ ಯಾವುದೇ ಕ್ರೀಮಿಂದ, ನಿಮಗೂ ಹೇಳ್ತಾ ಇದ್ದೀನಿ, ಓಪನ್ ಪೋರ್ಸಿಗೆ ಯಾವುದೇ ಕ್ರೀಮಿಂದ ಅದು ಕ್ಯೂರ್ ಆಗಲ್ಲ. ನೀವು ಎಷ್ಟೇ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ಬೋದು ಅಥವಾ ಯಾರೇ ನಿಮ್ಗೆ ಸಜೆಸ್ಟ್ ಮಾಡ್ಬೋದು ಓಪನ್ ಪೋರ್ಸ್ ಹಿಂಗೆ ಕ್ರೀಮಿಂದ ಕ್ಯೂರ್ ಆಗಿಬಿಡುತ್ತೆ ಅಂತ. 100% ಇಲ್ಲ. ನೀವು ಡಾಕ್ಟ್ರನ್ನೇ ಹೋಗಿ ಕೇಳಿ, ಅವ್ರು ನಿಮಗೆ ಲೈಕ್ PRP ಲೈಕ್ ಏನೋ ಬರೆದಿದ್ದಾರೆ ಅವರು, ಪೀಲ್ ಒಂದು ಬರೆದಿದ್ದಾರೆ, ಆಮೇಲೆ ಲೇಸರ್ ಪೀಲ್ ಒಂದು ಬರೆದಿದ್ದಾರೆ, ಆಮೇಲೆ ಮೈಕ್ರೋ ನೀಡ್ಲಿಂಗ್ ಅದು ನಾನು ನೋಡಿದ್ದೀನಿ. ಬೇಕಾದ್ರೆ ಮೈಕ್ರೋ ನೀಡ್ಲಿಂಗ್ ಮಾಡಿದಾಗ ಇಲ್ಲೆಲ್ಲ ಪ್ಯಾಚ್ ಫುಲ್ ಓಲ್ ಥರ ಆಗುತ್ತೆ. ಅದು ಒಂದಷ್ಟು ಸೆಷನ್ಸ್ ಆದಮೇಲೆ ಈ ಓಪನ್ ಪೋರ್ಸ್ ಕವರ್ ಆಗುತ್ತೆ ಅಂತ ಇದೆ. ಸೊ ಅದಕ್ಕೆ ಪ್ರೈಸಸ್ಸು ಬರ್ಸ್ಕೊಂಬಂದ್ಬಿಟ್ಟಿದ್ದೀನಿ. ಸೊ ಸದ್ಯಕ್ಕೆ ನನ್ನ ಹತ್ರ ಅಷ್ಟು ಬಡ್ಜೆಟ್ ಇಲ್ಲ. ಆ್ಯಕ್ಚುಲಿ ಈ ಕ್ರೀಮ್ಗಳು ತೊಗೊಳಕ್ಕೆ ನನ್ನ ಹತ್ರ ಬಡ್ಜೆಟ್ ಇಲ್ಲ. ಅವ್ರಿಗೆ ಕನ್ಸಲ್ಟೇಷನ್ ಚಾರ್ಜೇ ಮೊದಲು 500 ಇತ್ತು, ಈಗ 525 ರೂಪೀಸ್ ಏನೋ GST ವಿತ್ GST ಆಗಿದೆ. ಐ ಫೀಲ್ ಲೈಕ್ ಓಕೆ, ಇನ್ನೂ ನನಗೆ ಆನ್ಲೈನಿಂದ ದುಡ್ಡು ಬರ್ತಾ ಇಲ್ಲ. ಯಾವ ಇನ್ಸ್ಟಾಗ್ರಾಮಿಂದಾಗಲಿ, ಯಾವ ಫೇಸ್ಬುಕ್ಕಿಂದಾಗಲಿ, ಯಾವ ಯೂಟ್ಯೂಬಿಂದಾಗಲಿ ನಂಗೆ ₹1 ದುಡ್ಡು ಬರ್ತಾ ಇಲ್ಲ. ಇದು ಯಾವುದೂ ಬರ್ದೇನೆ ನನ್ನ ಸ್ಕಿನ್ಗೆ ನಾನು ಸಂಪಾದನೆ ಮಾಡ್ತಿರೋ ದುಡ್ಡಲ್ಲೇ ನಾನು ಖರ್ಚು ಮಾಡಬೇಕು. ನನಗೆ ಬರ್ತಾ ಇರೋದು ಎಷ್ಟು, ಇದಕ್ಕೆ ಎಷ್ಟು ಖರ್ಚು ಮಾಡ್ತೀನಿ ಎಕ್ಸಾಕ್ಟಾಗಿ ಅಷ್ಟೇ ಬಂದಿದೆ. ಇದಕ್ಕೆ ನಾನು ಇವಾಗ ಎಷ್ಟು ಖರ್ಚು ಮಾಡ್ತೀನಿ ಎಕ್ಸಾಕ್ಟ್ ಸ್ಯಾಲ್ರಿ ನಂದು. ಸೊ ತಿಂಗಳು ಸ್ಯಾಲ್ರಿನ ನಾನು ಇದಕ್ಕೆ ಹಾಕಬೇಕಾಗುತ್ತೆ. ಒಂದ್ಸತಿ ಕ್ರೀಮ್ ತೊಗೊಂಡ್ರೆ ಪ್ರತಿ ತಿಂಗಳು ನಾನೇನು ತೊಗೊಳಲ್ಲ. 3 ಮಂತ್ಸ್ ನನಗೆ ಅದು ಕಂಪ್ಲೀಟಾಗಿ ಬರುತ್ತೆ. ಸೊ ಐ ಆಮ್ ಥಿಂಕಿಂಗ್ ಎವ್ರಿ 3 ಮಂತ್ಸ್ ಐ ಹ್ಯಾವ್ ಟು ಪೇ ಮೈ 1 ಮಂತ್ ಸ್ಯಾಲ್ರಿ. ಅಷ್ಟು ಕಾಸ್ಟ್ಲಿ ಇದೆ. ಸೊ ನನ್ನ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಾನು ಮಾಡಿಸ್ಲೇಬೇಕು. ಯಾವಾಗ ನನಗೆ ನಮ್ಮ ಈ ಥರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ನಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಒಂದು ಸ್ವಲ್ಪ ವರ್ತ್ ಇರುತ್ತೆ ನಾವು ಮಾಡಿಸ್ಕೊಳ್ಳೋದ್ರಲ್ಲಿ. ನನ್ನ ಸ್ಯಾಲ್ರಿಲೇ ನಾನು ಮಾಡ್ತೀನಿ ಅಂದರೆ, ಮನೆ ಬಾಡಿಗೆ ಕೊಟ್ಕೊಂಡು ನನ್ನ ಜೀವನ ನಾನು ಮಾಡಿಕೊಂಡು ನನ್ನ ಸ್ಕಿನ್ ಕೇರ್ ನಾನು ಮಾಡಬೇಕು ಅಂದರೆ, ಓ ಮೈ ಗಾಡ್, ಐ ಹ್ಯಾವ್ ಟು ಥಿಂಕ್. ನಾನು ಊಟಕ್ಕಿಂತ ಹೆಚ್ಚಾಗಿ ನನ್ನ ಕಾಸ್ಮೆಟಿಕ್ಸ್ಗೆ, ಆ್ಯಂಡ್ ದಿಸ್ ಇಸ್ ನಾಟ್ ಲೈಕ್ ಫೌಂಡೇಶನ್ ನಥಿಂಗ್. ಇದು ಜಸ್ಟ್ ನನ್ನ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಸಿರಮ್ಸ್ ಆ್ಯಂಡ್ ವಾಟ್ ಇಸ್ ದ್ಯಾಟ್, ಫೇಸ್ ವಾಶ್. ಆ್ಯಂಡ್ ಮೋರ್ ಓವರ್ ಒಂದು ಟ್ಯಾಬ್ಲೆಟ್, ಒಂದು ಟ್ಯಾಬ್ಲೆಟು ಒಂದು ಶೀಟು 10 ಟ್ಯಾಬ್ಲೆಟ್ ಇರುತ್ತೆ. ಅದಕ್ಕೆ ಎಕ್ಸಾಕ್ಟಾಗಿ 1312 ರೂಪೀಸ್. ಡೂ ಯು ಥಿಂಕ್ 30 ಡೇಸ್ ನಾನು ಅದನ್ನು ತೊಗೋಬೇಕು? ಆ 30 ಡೇಸಲ್ಲಿ ಬರೀ 10 ಡೇಸ್ ಶೀಟಿಗೇನೆ 1312 ರೂಪೀಸ್. ಹಿಂಗೆ ಬಂತು ಸ್ಯಾಲ್ರಿ, ಹಿಂಗೆ ಹೋಯ್ತು ಸ್ಯಾಲ್ರಿ, ಮುಗೀತು. ಇನ್ನು ನೆಕ್ಸ್ಟ್ ಮಂತ್ವರೆಗೆ ಅಮ್ಮ 8,000 ಅಂದರೆ ಲೈಕ್ ಲಿಟ್ರಲಿ ನಾನು 20,000 ಖರ್ಚು ಮಾಡಿದ್ದೀನಿ. ಬಟ್ ಒಂದು ಖುಷಿ ಏನು ಅಂತಂದರೆ, ನಾನು ₹1 ಒಬ್ರಿಗೂ ಹಾಕಿಲ್ಲ. ನಾನು ಏನು ಸಂಪಾದನೆ ಮಾಡಿದ್ದೀನಿ, ನಾನು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ, ಅಷ್ಟು ಅಮೌಂಟು ನನ್ನ ಸ್ಕಿನ್ ಕೇರ್ಗೆ, ನನ್ನ ಮನೆಗೇ ನಾನು ಮಾಡ್ಕೊಂಡಿದ್ದೀನಿ ಹೊರ್ತು ಅನ್ನೆಸೆಸರಿ ಎಲ್ಲಿಗೂ ಸ್ಪೆಂಡ್ ಮಾಡಲ್ಲ. ನಾನು ಎಲ್ಲಿಗೂ ಸ್ಪೆಂಡ್ ಮಾಡಲ್ಲ. ಮಸ್ತಾಗಿರೋ ಊಟಕ್ಕೆ ದುಡ್ಡು ಹಾಕ್ತೀನಿ, ನನ್ನ ಸ್ಕಿನ್ ಕೇರಿಗೆ ದುಡ್ಡು ಹಾಕ್ತೀನಿ, ನನ್ನ ಮನೆಗೆ ಏನು ಐಟಮ್ಸ್ ಬೇಕೋ ಅಷ್ಟಕ್ಕೆ ಹಾಕ್ತೀನಿ. ಅದು ಮನೆಗೂ ಕೂಡ ಸುಮ್ಮನೆ ಆಳು ಮುಳುನೆಲ್ಲ ತಂದಿಡೋಕ್ಕೆ ಇಷ್ಟ ಅಲ್ಲ ನನಗೆ. ತುಂಬ ಮನೇಲಿ ಐಟಮ್ಸ್ ಇದ್ದರೆ ಇಷ್ಟ ಆಗಲ್ಲ. ಮನೆಗೆ ಏನು ನೆಸಸರಿ ಬೇಕೋ ಅದನ್ನು ಮಾತ್ರ ನಾನು ತೊಗೊಳ್ಳೋದು. ಅದನ್ನು ಜಾತ್ರೆ ಥರ ಎಲ್ಲ ಅದು ಬೇಕು ಇದು ಬೇಕು, ಮನೆಗೆ ಹಂಗೆ ಡೆಕೋರ್ ಮಾಡಬೇಕು, ಹಿಂಗೆ ಡೆಕೋರ್ ಮಾಡಬೇಕು. ನಂಗೆ ಮನೆ ಖಾಲಿ ಇದ್ರೇ ಇಷ್ಟ. ಮನೇಲಿ ಬರೀ ಒಂದು ಬೆಡ್ ಇರಬೇಕು, ಊಟ ಮಾಡೋಕೆ ಒಂದು ಗ್ಯಾಸು ಮತ್ತು ಸ್ಟವ್, ತರಕಾರಿ ಇರಬೇಕು ಅಷ್ಟೇ.
ನನಗಿಷ್ಟೇ ಸಾಕು ಮನೇಲಿ, ಇನ್ನೇನು ಬೇಕಾಗಿಲ್ಲ. ನನಗಷ್ಟು ಮನೆ ಒಳಗೆಲ್ಲ ತುಂಬಿಸ್ಕೊಂಡು ಯಾರೆಲ್ಲ ಧೂಳು ಹೊಡಿತಾ ಇರ್ತಾರೆ. ನಿಮ್ಗೇನಾದರೂ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ, ನಮ್ಮಲ್ಲಿ ಮೇಲೂ